ಎಲ್ರಿಗೂ ನಮಸ್ಕಾರ. ನನಗೆ ಬೆಳಗ್ಗೆಯಿಂದ ಹುಷಾರಿಲ್ಲ. ಇವಾಗ ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ. ನನಗೆ ಜಾಸ್ತಿ ಕೋಲ್ಡ್ ಆಗಿಬಿಟ್ಟಿದೆ. ಜ್ವರ ಬರಂಗೆ ಅನಿಸ್ತಾ ಇದೆ, ಆಲ್ಮೋಸ್ಟ್ ಒಣ ಜ್ವರ ಇದೆ. ಆದರೆ ಹೊರಗಡೆ ಎಕ್ಸ್ಪ್ರೆಸ್ ಆಗ್ತಾಯಿಲ್ಲ ಅಷ್ಟೆ. ಇಂಟ್ರೋವರ್ಟ್ ಆಗಿಬಿಟ್ಟಿದೆ. ಸೊ ಹೇಗಿದ್ರೆ ಎಲ್ಲರೂ? ಇವತ್ತು ನಾನು 2 ಸತಿ ಹೊರಗಡೆ ಹೋಗಿದ್ದೆ ನಡ್ಕೊಂಡು ಬಿಸಿಲಲ್ಲಿ. ಅದು ಜ್ವರ ಬರುತ್ತೆ ಅಂತ ಅಂದರೆ ಈ ಥರ ಎಲ್ಲ ಇಷ್ಟು ಸೀರಿಯಸ್ ಕಂಡೀಷನ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಚೆನ್ನಾಗಿ ಓಡಾಡ್ಬಿಟ್ಟೆ. ಸಖತ್ತಾಗಿ ಎದ್ದುಬಿಟ್ಟಿದೆ ನನಗೆ. ಆಫ್ಟರ್ 3 ಗಂಟೆ ಆದಮೇಲೆ ತುಂಬ ಹಿಂಸೆ ಅನುಭವಿಸ್ಬೇಕಲ್ವ, ಯಾವಾಗಲಾದ್ರು ಅಪರೂಪಕ್ಕಾದರೂ. ಸೊ ನಮ್ಮ ಮನೇಲಿ ತುಳಸಿ ಗಿಡ ಏನಿದೆ ಅದು ಕೌಟ್ ನೋಡಿಬೇಕು. ಸೈಡ್ ಅಂದರೆ ನೇರಕ್ಕೆ ಬೆಳೆದ್ರೆ ಎಷ್ಟು ಉದ್ದ ಅಂತ ಬೆಳೆಯೋಕ್ಕೆ ಸಾಧ್ಯ ಅಲ್ವಾ? ಹಾಗಾಗಿ ಬ್ರ್ಯಾಂಚಸ್ ಬಿಡಬೇಕದು. ಅಂದರೆ ಕೀಳ್ತಾರೆ ನೋಡಿ ಎಲೆಗಳನ್ನ. ಅದಕ್ಕೆ ನಮ್ಮಮ್ಮ ಅವತ್ತು ಕೇಳೋಣ ಇವತ್ತು ಕೇಳೋಣ ನನಗೆ ಹೇಳಿದ್ರು. ಅವರು ಅಷ್ಟೇ, ಇವತ್ತು ಮಾಡೋಣ ಅವತ್ತು ಮಾಡೋಣ, ಇಂಥ ದಿನ ಮಾಡೋಂಗಿಲ್ಲ ಅಂದ್ಕೊಂಡು ಇಷ್ಟು ದಿನ ಆಗೋಯ್ತು. ಇವತ್ತು ಬುಧವಾರ, ನೆನ್ನೆ ತಾನೇ ಏಕಾದಶಿ ಆಗಿದೆ. ಏಕಾದಶಿ ದಿನ ನೋಡಿ ತುಳಸಿ ಗಿಡಕ್ಕೆ ನೀರು ಹಾಕ್ಬಾರ್ದು. ಅದಕ್ಕೆ ಇವತ್ತು ನೀರು ಹಾಕ್ಬಿಟ್ಟು ಕಿತ್ಬಿಟ್ಟು ನೀರು ಹಾಕಿದ್ದಾರೆ. ಏನಿದೆ ಇನ್ನೊಂದು ಸ್ವಲ್ಪ ಮಣ್ಣೆಲ್ಲ ಸೇರಿಸಿ ತುಳಸಿ ಗಿಡನ ಸ್ವಲ್ಪ ನೀಟಾಗಿ ರೆಡಿ ಮಾಡ್ತಾಯಿದ್ದಾರೆ. ಇನ್ನು ಇವತ್ತು ಕೆಲವೇ ನಿಮಿಷಗಳಲ್ಲಿ ಹೊಸ ವರ್ಷ ಆರಂಭ ಅಂತ ಹೇಳ್ತಾರೆ. ಹೊಸ ವರ್ಷ ನಮಗೆ ಬರೋದು ಯುಗಾದಿಗೆ, ಅಂದರೆ 2025 ನಾವೇನು ಎಲ್ಲರೂ ಪಾಲಿಸ್ತೀವಿ ಅದು ವಿದಾಯ ಹೇಳಿ 2026 ಬರುತ್ತೆ. ಕ್ಯಾಲೆಂಡರ್ಗಳು ಬದಲಾಗ್ತವೆ, ಇಂಗ್ಲೀಷ್ ಕ್ಯಾಲೆಂಡ್ರು. ಹಾಗಾಗಿ ಈ ವರ್ಷದಲ್ಲಿ ನಮ್ಮ ಜೀವನದಲ್ಲಿ ನಡೆದಂತಹ ಕೆಲವೊಂದು ಘಟನೆಗಳು, ನಾವು ಅಂದ್ಕೊಂಡಿದ್ದು ಆಗದೆ ಇರೋದು, ಅಂದ್ಕೊಂಡೇ ಆಗಿರೋದು, ಈ ಥರ ಎಷ್ಟೋ ವಿಷಯಗಳು ಸಾಕಷ್ಟು ಇರ್ತವೆ. ಇದೆಲ್ಲ ನೆಂದಾಗ ನಾವು ಯಾವತ್ತೂ ಏನು ಆಗಿರ್ಬೇಕಂದ್ರೆ ಆಪ್ಟಿಮಿಸ್ಟ್ ಆಗಿರ್ಬೇಕಂತೆ. ಅಂದರೆ ಇಷ್ಟೆಲ್ಲ ಆಗಿದೆ, ಹಿಂಗಾಗೋಯ್ತು ಹಂಗಾಗೋಯ್ತು ಅನ್ನೋದಕ್ಕಿಂತ ಎಲ್ಲ ಆಗಿದೆಯಲ್ಲ ಪರವಾಗಿಲ್ಲ, ಒಳ್ಳೆಯದು ಕೆಟ್ಟದ್ದು ಎಲ್ಲನೂ ಪಾಸಿಟಿವ್ ಆಗೇ ನೋಡಬೇಕು. ಒಳ್ಳೆಯದಾದರೆ ಖುಷಿನೇ ಖಂಡಿತ. ಏನೋ ಒಂದು ಸ್ವಲ್ಪ ಕೆಟ್ಟದ್ದು ಅಥವಾ ಏನೋ ಒಂದು ನಮಗೆ ನೋವಾಗೋಂಥದ್ದಾದಾಗ ಅದನ್ನು ಇನ್ನೂ ಕೆಟ್ಟದಾಗದೆ, ಇಷ್ಟಕ್ಕೆ ಆಗಿದೆ, ಇಷ್ಟಕ್ಕೆ ನಿಂತಿದೆ, ಇಷ್ಟರಲ್ಲಿ ಬಚಾವಾಗಿದ್ದೀವಿ, ದೇವ್ರು ಇಷ್ಟೆಲ್ಲ ಒಳ್ಳೇದು ಮಾಡಿದ್ದಾನೆ, ಇದು ನಮಗೆ ಪರೀಕ್ಷೆ ಇರ್ಬೋದು, ಇದನ್ನು ಮೆಟ್ಟು ನಿಲ್ಲಿ ಅಂತ, ಇನ್ನೂ ಸಾಕಷ್ಟು ಕಲೀಲಿ ಅಂತ. ಯಾಕಂದರೆ ಎಲ್ಲ ಚೆನ್ನಾಗೇ ಇದ್ದರೆ ಜೀವನದಲ್ಲಿ ಏನೂ ಎಕ್ಸ್ಪ್ಲೋರ್ ಮಾಡೋ ಅಂಥದ್ದೇ ಇರೋಲ್ಲ. ಹ್ಯಾವ್ ಟು ಎಕ್ಸ್ಪ್ಲೋರ್ ಲೈಫ್. ಜೀವನ ಹೆಂಗಿದೆ, ಆಳ ಎಷ್ಟು, ಅಗಲ ಎಷ್ಟು, ಎತ್ತರ ಎಷ್ಟು ಹೋಗ್ಬೋದು, ಎಷ್ಟು ಆಳದಿಂದ ಎಷ್ಟು ಆಳ ಅಂತ ಗೊತ್ತಾದರೆ ತಾನೇ ಎಷ್ಟು ಎತ್ತರ ಹೋಗ್ಬೋದು ಅಂತ ಗೊತ್ತಾಗೋದು. ಹಾಗಾಗಿ ಎಲ್ಲನೂ ಒಳ್ಳೆ ಥರ ನಾವು ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ.